ಹಾಯ್ ಸ್ನೇಹಿತರೆ, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ನೋಡಿ ಸ್ನೇಹಿತರೆ, ಇವತ್ತು ಗುರುವಾರ ಬೆಳಗ್ಗೆಯಿಂದ ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ ತಡಿ ಅಂತ ಹೇಳಿ ದೇವ್ರುಗಳ್ನೆಲ್ಲ ತೊಳ್ಕೊಂಡು ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೊಂಡ್ವಿ. ಏನು ದೇವ್ರ ಸಾಮಾನು ತೊಳೆಯೋದೆ, ಒಂದು ದೇವ್ರ ಮನೆ ಹೋದ್ರೆ ಮಿನಿಮಮ್ 2 ಅವರ್ ಆಗೇ ಹೋಯ್ತದೆ. ಆಮೇಲೆ 2 ಅವರಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ದೇವ್ರ ಮನೆ ಎಲ್ಲ ಒರೆಸ್ಕೊಂಡು ಅಲಂಕಾರ ಮಾಡ್ಕೋಬೇಕು. ಆಮೇಲೆ ಹಂಗೇ ಒಬ್ಬಟ್ಟಿಗೆ ರೆಡಿ ಮಾಡ್ಕೊಂಬಿಡೋಣ ತಡಿ ಅಂತ ಹೇಳ್ಬಿಟ್ಟು ನಾವು ನಾಳೆಗೆಲ್ಲ ಹೋಗೋ ಒಂದು ಕಾರ್ಯಕ್ರಮ ಇರೋದ್ರಿಂದ ಸ್ವಲ್ಪ ಎಲ್ಲ ಒಬ್ಬಟ್ಟಿಗೆ ರೆಡಿ ಮಾಡ್ಕೋತಾ ಇದ್ವಿ ಬೇಗ. ಈ ಕಡೆ ದೇವ್ರ ಸಾಮಾನು ತೊಳಿತಾ ಇದ್ದೆ, ಒಂದು ಕಡೆ ನೀರು ಇಟ್ಬಿಟ್ಟು ಹಿಂದೆಯೇ ಬೇಳೆ ಎಲ್ಲ ತೊಳೆದಾಕಿ ಒಬ್ಬಟ್ಟಿಗೊಂದು ಕಡೆ ಬೇಯ್ತಾ ಇತ್ತು. ನಾನು ದೇವ್ರುಗಳ್ನೆಲ್ಲ ತೊಳೆದು ಒಂದು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಸಾಕಾಗೋಗ್ಬಿಡುತ್ತೆ. ಹಬ್ಬದ ಕೆಲಸ ಅಂದರೆ ಮುಗಿಯೋದೇ ಇಲ್ಲ. ಅದರಲ್ಲಿ ತಿಂಡಿ ತಿನಿಸುಗಳು ಅಂತ ಮಾಡೋಕ್ಕೆ ಹಿಡಿದ್ಬಿಟ್ರಂತೂ ಇದ್ದಿದ್ದು ಟೈಮ್ ಆಗೋದಿಲ್ಲ ಸ್ನೇಹಿತರೆ. ಆನಂತರ ಬೇಳೆ ಬೇಯಿಸ್ಕೊಂಡು ದೇವ್ರ ಸಾಮಾನು ತೊಳ್ಕೊಂಡೆ. ಆಮೇಲೆ ಪಾಕ ಎಲ್ಲ ತೆಗೆದುಬಿಟ್ಟು ಅದನ್ನೆಲ್ಲ ರುಬ್ಸೋಕ್ಕೆ ಕೊಟ್ಟು ಕಳಿಸ್ಬಿಡೋಣ. ನಮ್ಮ ಮನೇಲಿ ರುಬ್ಬಕ್ಕೆ ಹೋದರೆ ಆಗೋಲ್ಲ ಅಂತ ಹೇಳ್ಬಿಟ್ಟು 1 kg ಹಾಕಿದೆ ಬೇಳೆನ, ಎಲ್ಲರಿಗೂ ಬೇಕಲ್ಲ ಅಂತ ಹೇಳಿ. ಆ್ಯಕ್ಚುಲಿ ಈ ವರ್ಷ ನಾವು ಸಿಂಪಲಾಗಿ ಹಬ್ಬ ಮಾಡ್ತಾಯಿದ್ದೀನಿ. ಅದರಲ್ಲೂ ಅಡುಗೆ ಊಟ ಮಾತ್ರ ಯಾವುದೋ ಸಿಂಪಲ್ ಇಲ್ಲ, ಎಲ್ಲ ಗ್ರ್ಯಾಂಡಾಗೆ ಮಾಡ್ತಾಯಿದ್ದೀವಿ. ಆಮೇಲೆಲ್ಲ ಬೇಳೆ ಎಲ್ಲ ಬೇಯಿಸಿ ಪಾಕ ಎಲ್ಲ ತೆಗೆದು ರುಬ್ಬಕ್ಕೆ ಅವನ ಕೈಲೆಲ್ಲ ಕೊಟ್ಟು ಕಳಿಸ್ಬಿಟ್ಟೆ, ರುಬ್ಬಿಸ್ಕೊಂಬರ್ಲಿ ಅಂತ ಹೇಳಿ. ಆ ನಂತರ ನಾನು ಹಂಗೆ ಹಿಂದೆಯೇ ಸಾಂಬಾರು ಮಾಡಿಟ್ಬಿಡೋಣ ತಡಿ ಒಬ್ಬಟ್ಟು ಸಾರು, ಇನ್ನು ಕೆಲಸ ಆಗಲ್ವಲ್ಲ ಅಂತ ಹೇಳಿ ಇದನ್ನೆಲ್ಲ ಪಾಕ ತೆಗೆದು ಇದು ಒಂದು 1/2 hour ಆರಿಕ್ಕಬೇಕು. ಇಲ್ಲಿ ಬಿಸಿ ತೊಗೊಂಡೋದ್ರೆ ಅವರು ಹಾಕಲ್ಲ. ಸೊ ಆಮೇಲೆ ಫ್ಯಾನ್ ಹಾಕಿ ಆರಿಕ್ತೆ. ಅಷ್ಟೊತ್ತಿಗೆಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿಗಳು, ಜೀರಿಗೆ, ಮೆಣಸು, ಹುಣಸೆಹಣ್ಣು ಪ್ರತಿಯೊಂದು ಹಾಕ್ಕೊಂಡು ಎಲ್ಲ ಎಣ್ಣೆಲಿ ಕ್ಲೀನಾಗಿ ಹುರ್ಕೊಂಡು ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹುರ್ಕೊಂಡು ಬೇಯಿಸಿದ ಬೇಳೆ ಇರುತ್ತಲ್ಲ ಅದೇ ಬೇಳೆ ಒಬ್ಬಟ್ಟಿನ ಸಾರು ಮಾಡೋದಲ್ವ, ಬೇಗ ಕೆಲಸ ಬೇಗ ಆಗ್ಬಿಡ್ತೀವಿ. ಎಲ್ಲ ಒಂದು ಸಾರಿ ಹುರ್ಕೊಂಬಿಟ್ರೆ ಎಷ್ಟೊತ್ತು. ಒಂಚೂರು ತೆಂಗಿನಕಾಯಿ ಇಕ್ಕೋತೀವಿ, ಜಾಸ್ತಿ ಏನು ಇಕ್ಕೊಳ್ಳಲ್ಲ. ಟೊಮೊಟೊ ಹಂಗೆ ಎಣ್ಣೆಲಿ ಒಂದು ಸ್ವಲ್ಪ ಬಾಡಿಸ್ಕೊಂಬಿಡ್ತೀವಿ ಎಣ್ಣೆ, ಯಾಕಂದರೆ ಟೊಮೊಟೊನೇ ಸ್ವಲ್ಪ ಟೇಸ್ಟ್ ಕೊಡೋದು. ಹಂಗಾಗಿ ಎಲ್ಲ ಬೇಯಿಸ್ಕೊಂಡು ರುಬ್ಬಿಟ್ಟು ಸಾರಂತೂ ಪಟಾಪಟ್ ಅಂತ ರೆಡಿ ಮಾಡಿಬಿಟ್ಟೆ. ಒಂದು ಕಡೆ ದೇವ್ರ ಮನೆ ಸಾಮಾನು ರೆಡಿ ಆಯಿತು, ದೇವ್ರ ಸಾಮಾನುಗಳು ಸಾಂಬಾರು ರೆಡಿ ಆಯಿತು. ಆಮೇಲೆ ಲಕ್ಷ್ಮೀ ದೇವಿಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡೋಣ ಅಭಿಷೇಕ ಮಾಡಿ ಅಂತ ಪ್ಲ್ಯಾನ್ ಇತ್ತು. ಸೊ ಆಮೇಲೆ ಅಡುಗೆ ಎಲ್ಲ ಮಾಡಿ ಅನ್ನ ಸಾರು ಎಲ್ಲ ಕೂಗ್ಸಿಕ್ಬಿಟ್ಟು ನೀನು ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಮನೆ ಅಲಂಕಾರ ಎಲ್ಲ ರೆಡಿ ಆಯ್ತಲ್ಲ, ಇನ್ನು ಫ್ರೀ ಅದೇ ತಡಿಯಪ್ಪ ಅಭಿಷೇಕ ಮಾಡೋಣ ಅಂತ ಹೇಳಿ ನಾನು ಯಾವ್ಯಾವ ಹಬ್ಬ ಬರುತ್ತೋ ಆ ಹಬ್ಬ ಟೈಮ್ಗಳಲ್ಲಿ ದೇವ್ರುಗಳಿಗೆ ಅಭಿಷೇಕ ಮಾಡೋ ಅಂಥದ್ದೊಂದು ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಈ ಸರಿ ವಿಶೇಷವಾಗಿ ನಾನು ಕೊಬ್ಬರಿ ಬಟ್ಲಲ್ಲಿ ಅಭಿಷೇಕ ಮಾಡೋಣ ಅಂತ ಹೇಳ್ಬಿಟ್ಟು ಲಕ್ಷ್ಮಿಯವ್ರಿಗೆ ಎಲ್ಲ ರೆಡಿ ಮಾಡ್ಕೊಂಡು ಕೂತ್ಕೊಂಡು ನಾ ತಿರ್ಗಾ ಮರ್ತೋದೆ ಅಂತ ಒಂದು 10 ಸಾರಿ ದೇವ್ರ ಮನೇಲಿ ಕೂತ್ಕೊಂಡೆ, ದೇವ್ರ ಮನೇಲಿ ಎದ್ದೆ. ಆಮೇಲೆ ಹಾಲು, ತುಪ್ಪ, ಮೊಸರು, ಜೇನುತುಪ್ಪ, ಎಳ್ಳೀರು ಸಹ ತರಿಸಿದ್ದೆ ಊರಿಂದ. ಎಲ್ಲ ಹಾಕ್ಬಿಟ್ಟು ಒಂದು ಅಭಿಷೇಕ ಮಾಡಿದೆ ಅಮ್ಮನವ್ರಿಗೆ. ಹಬ್ಬದ ಪ್ರಯುಕ್ತ ಅಭಿಷೇಕ ಮಾಡೋಣ ಅಂತೇಳಿ ಲಕ್ಷ್ಮೀ ಅಮ್ಮನವ್ರಿಗೆಲ್ಲ ಕೂರಿಸಿ ಅದರೊಳಗಡೆ ಮೊದಲು ನೋಡಿ ಹಾಲಿಂದ ಅಭಿಷೇಕ ಮಾಡಿ, ಆಮೇಲೆ ಮೊಸರಿಂದ ಅಭಿಷೇಕ ಮಾಡಿ, ಕೆಂಪಲ್ ಸಕ್ಕರೆ ಎಲ್ಲನೂ ಒಂದು ಅಭಿಷೇಕ ಸಾಮಾನು ಏನೇನಿರುತ್ತೆ ಪ್ರತಿಯೊಂದು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಅಭಿಷೇಕ ಎಲ್ಲ ಪೂರ್ತಿ ನೀಟಾಗಿ ಮಾಡಿದೆ. ಮನಸ್ಸಿಗೆ ತೃಪ್ತಿ ಆಯಿತು. ಮಾಡಬೇಕಾದ್ರೆ ಒಂದು ದೇವರ ಹಾಡನ್ನು ಹಾಕ್ಕೊಂಡು ದೇವರ ಹಾಡನ್ನು ಕೇಳಿ, ಮತ್ತು ಅದು ಮುಗ್ದಾದ್ಮೇಲೆ ಲಲಿತ ಸಹಸ್ರನಾಮ ಹಾಕ್ಕೊಂಡು ಕೇಳಿದೆ. ಲಲಿತ ಸಹಸ್ರನಾಮ ಮುಗಿಯೋ ಅಷ್ಟೊತ್ತಿಗೆ ಅಭಿಷೇಕ ಪೂಜೆ ಎಲ್ಲ ಮುಗಿಸೇ ಬಿಟ್ಟೆ ಫಾಸ್ಟಾಗಿ. ಆಮೇಲೆ ಯಾವಾಗ ಪೂಜೆ ಎಲ್ಲ ಆಯಿತು, ಅಭಿಷೇಕ ಎಲ್ಲ ಆದಮೇಲೆ ಒಂದು ಮಂಗಳಾರತಿ ಮಾಡಿ ತಿರ್ಗಾ ದೇವರೆಲ್ಲ ತೊಳೆದು ಸಪ್ರೇಟಾಗಿ ಅಮ್ಮನವ್ರಿಗೊಂದು ಪೀಠ ರೆಡಿ ಮಾಡಿ ಆ ಪೀಠಕ್ಕೆ ಅಕ್ಕಿ ಹಾಕಿ ತಟ್ಟೆಗೆ, ಆ ತಟ್ಟೆ ಮೇಲೆ ಒಂದು ಕುಬೇರನ ಸೇರಿತ್ತಲ್ಲ ಆ ಸೇರನ್ನ ಕೂರಿಸಿ, ಸೇರಿನ ಮೇಲೆ ಅಮ್ಮನವ್ರನ್ನ ಕೂರಿಸಿ ಅದಕ್ಕೆ ಒಂದು ಅರಿಶಿನ ಕುಂಕುಮ ಬಟ್ಟಿಂದೆಲ್ಲ ಅಲಂಕಾರ ಮಾಡಿ, ಆನಂತರ ಮಲ್ಲಿಗೆ ಹೂವಿನಿಂದ ಅಮ್ಮನವ್ರಿಗೆ ಒಂದು ಪೂಜೆನ ಮಾಡಿದೆ ಸ್ನೇಹಿತರೆ. ತುಂಬ ಖುಷಿಯಾಯಿತು. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಾನಿವತ್ತೊಂದು ಸಿಂಪಲ್ಲಾಗಿ ಅಮ್ಮನವ್ರಿಗೊಂದು ಅಭಿಷೇಕ ಮಾಡಿ, ಮತ್ತು ಏನು ನಾಳೆಗೆ ಬೇಕು ಗೋಮತಿ ಚಕ್ರ, ಕವಡೆ, ಶಂಖ ಇವೆಲ್ಲನೂ ಒಂದು ತಟ್ಟೆಗೆ ರೆಡಿ ಮಾಡಿ ಇಟ್ಕೊಂಬಿಟ್ಟೆ. ಬೆಳಗ್ಗೆ ಹೊತ್ತಿನಂತೆ ಪೂಜೆ ಮಾಡಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ 4:15 5:45 ಒಳಗಡೆ ಪೂಜೆ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ. ಮತ್ತು ಬಾಗಿಲು ಎಲ್ಲ ಸಾರಿಸಿ ರಂಗೋಲಿನೂ ಹಾಕ್ಕೊಂಬಿಟ್ಟಿದ್ದೀನಿ. ಬೆಳಗ್ಗೆ ಒಂದು ಸ್ವಲ್ಪ ಸಿಂಪಲಾಗಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು
ತಿರ್ಗಾ ಆಮೇಲೆ ನೋಡಿ ಹಿಂಗೆಲ್ಲ ಒಂದು ಅಲಂಕಾರ ಮಾಡಿ ಅಮ್ಮನವ್ರಿಗೆ ಒಂದು ಪೂಜೆ, ಇವತ್ತಿನ ಒಂದು ಪೂಜೆನ ಮುಗಿಸಿದ್ದೀನಿ. ಮತ್ತು ಬೆಳಗ್ಗೆಗೆ ಸಪ್ರೇಟಾಗಿ ತಿರ್ಗಾ ಬೇರೆ ಅಲಂಕಾರ ಪೂಜೆ ಇರುತ್ತೆ. ಆ ನಂತರ ಡ್ರೈ ಫ್ರೂಟ್ಸ್ ತಂದು ಉಂಡೆ ಮಾಡೋಣ ಅಂತ ಹೇಳಿ ಅಮ್ಮನವ್ರಿಗೆ ಬಂದು ರವೆ ಉಂಡೆ ಎಲ್ಲರಿಗೂ ಬೋರು ಯಾವಾಗಲೂ ತಡಿ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಎಳ್ಳು, ಗಸಗಸೆ, ಸ್ವಲ್ಪ ಕಡಲೆ ಬೀಜ, ಮತ್ತು ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಗಸಗಸೆ, ಎಳ್ಳು, ಕಡಲೆಕಾಯಿ ಬೀಜ, ಮತ್ತು ಅಂಜೂರ ಇತ್ತು, ಅಂಜೂರ, ಖರ್ಜೂರ ಎಲ್ಲನೂ ಸ್ವಲ್ಪ ಪೌಡ್ರು ಥರ ಮಾಡಿಕೊಂಡು ಮಿಕ್ಸಿ ಒಳಗಡೆ, ಆ ನಂತರ ಸಕ್ಕರೆ ಬೇಡ ಅಂತ ಹೇಳ್ಬಿಟ್ಟು ಬೆಲ್ಲದಲ್ಲೇ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಬೆಲ್ಲದಿಂದನೇ ಒಂದು ಪಾಕ ತೆಗೆದು ಇವತ್ತು ಉಂಡೆ ಮಾಡಿದ್ದೀನಿ ಸ್ನೇಹಿತರೆ. ಚೆನ್ನಾಗೂ ಬತ್ತು ಉಂಡೆ ಎಲ್ಲ. ನಾಳೆ ನೈವೇದ್ಯಕ್ಕೆ ಇಟ್ಟಾದಮೇಲೆ ರುಚಿ ನೋಡೋಣ ಅಂತ ಹೇಳ್ಬಿಟ್ಟು. ಆಮೇಲೆ ಒಂದೊಂದೇ ಡ್ರೈ ಫ್ರೂಟ್ಸ್ ತಿನ್ನೋಕ್ಕೂ ಮಕ್ಳುಗಳು ಬೇಜಾರು ಮಾಡ್ಕೋತಾರೆ. ಈ ಥರ ಸ್ವಲ್ಪ ಒಂದು ಪೌಡ್ರ್ ಥರ ಮಾಡೋದ್ರಿಂದ ಮಕ್ಕಳು ತಿನ್ನೋಕ್ಕೂ ಆಗ್ಬೋದು, ಮತ್ತು ವಯಸ್ಸಾದವರು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಥರದ ಒಂದು ಡ್ರೈ ಫ್ರೂಟ್ಸ್ನ ಹಾಕ್ಬಿಟ್ಟು ಅಮ್ಮನವ್ರಿಗೆ ನೈವೇದ್ಯಕ್ಕೆ ರೆಡಿ ಮಾಡಿದೆ. ಒಂದು ಕಡೆ ಕರ್ಜಿಕಾಯಿಗೆ ರೆಡಿ ಮಾಡಿದೆ, ಒಂದು ಕಡೆ ಒಬ್ಬಟ್ಟಿಗೆಲ್ಲ ಹೂರ್ಣ ಕಳಿಸಿ ರೆಡಿ ಮಾಡಿದೆ. ಮಾಡೋ ಅಷ್ಟೊತ್ತಿಗೆ ಸಾಯಂಕಾಲ ಆಗೇ ಹೋಯ್ತು. ಎಷ್ಟು ಕೆಲಸ ಮಾಡಿದ್ರೂ ಮುಗೀತಾನೇ ಇಲ್ಲ. ಇನ್ನು ಅದೊಂದು ಇದೊಂದೊಂದು 7-8 ಸರಿ ಪಾತ್ರೆಗಳು ತೊಳ್ಕೊ, ಸಿಂಕಲ್ಲಿ ಬಿದ್ದವನ್ನ, ಮತ್ತು ಆ ಕಡಲೆ ಪುಡಿ ಮಾಡ್ಕೊ, ಕರ್ಜಿಕಾಯಿಗೆ ಎಳ್ಳು ಎಳ್ಳು ಪುಡಿ ಮಾಡ್ಕೊ, ಗಸಗಸೆ ಪುಡಿ ಮಾಡ್ಕೊ, ಕೊಬ್ಬರಿ ನೋಡಿ ಸ್ನೇಹಿತರೆ, ಇದಕ್ಕೆ ಈಗ ಕೊಬ್ಬರಿ ಆ್ಯಡ್ ಮಾಡ್ತಾಯಿದ್ದೀವಿ. ಮೊದಲು ಬೆಲ್ಲನ ಪಾಕ ತೊಗೋಬೇಕು. ಒಂದೇ ಒಂದು ಎಳೆ ಬಂದರೆ ಸಾಕು, ಸಖತ್ತಾಗಿರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೊಂಡು, ಕೊಬ್ಬರಿ ತುರಿ ಹಾಕೋದಕ್ಕೆ ಮುಂಚೆನೇ ಎಳ್ಳು ಮತ್ತು ಗಸಗಸೆ ಎರಡೂ ಹಾಕ್ಕೊಂಡಿದ್ದೀವಿ. ಆ ನಂತರ ಅದಕ್ಕೆ ಕೊಬ್ಬರಿ ತುರಿ ಹಾಕ್ಕೊಂಡು ಆಮೇಲೆ ಡ್ರೈ ಫ್ರೂಟ್ಸ್ ಪೌಡ್ರ್ ಏನು ಮಾಡ್ಕೊಂಡಿರ್ತೀವಲ್ಲ, ಎಲ್ಲ ಥರದ ಒಂದು ಡ್ರೈ ಫ್ರೂಟ್ಸ್ದು ಅದು ಪೌಡ್ರು ಅಂದರೆ ಪೂರ್ತಿ ಪೌಡ್ರು ಮಾಡ್ಕೋಬಾರ್ದು, ಒಂದು ಸ್ವಲ್ಪ ತರಿಯಾಗಿ ಮಾಡ್ಕೋಬೇಕು. ಹಂಗಮೇಲೆ ಒಂಚೂರು ಪಾಕ ಏನೋ ನಿಮಗೆ ತೆಳ್ಳಗೆ ಕಂಡ್ರೆ ಇಲ್ಲಿ ಅದಕ್ಕೊಂಚೂರು ಚಿರೋಟಿ ರವೆ ಹಾಕ್ಕೊಂಬಿಟ್ರೆ ಮಸ್ತಾಗಿರುತ್ತೆ. ಸೊ ಹಂಗಾಗಿ ಅದಕ್ಕೆ ನಾನೊಂದು ಸ್ವಲ್ಪ ಒಂದು 3-4 ಸ್ಪೂನಷ್ಟು ಚಿರೋಟಿ ರವೆನೂ ಸಹ ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ. ಉಂಡೆ ಕಟ್ಟೋಕ್ಕೆ ಹದವಾಗಿ ನೀಟಾಗಿ ಬತ್ತು ಸ್ನೇಹಿತರೆ. ನೋಡಿ, ಒಂಚೂರು ಚಿರೋಟಿ ರವೆ ಹೊಡ್ಕೊಂಬಿಟ್ರೆ ನಮಗೆಲ್ಲೂ ಒಂಚೂರು ತನು ಮತ್ತು ಮೆತ್ತಿಗೆ ಏನಿರೋದಿಲ್ಲ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಒಂದು ಹದವಾಗೂ ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಡ್ರೈ ಫ್ರೂಟ್ಸು ಮೊಮ್ಮಕ್ಕಳಿಗೆ ಮತ್ತು ನಮ್ಮಮ್ಮವ್ರು ಯಾರನ್ನ ಬಂದರೆ ಇಲ್ಲಿ ವಯಸ್ಸಾದವ್ರಿಗೆ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು ಉಂಡೆ ಮಾಡಿಕೊಂಡೆ. ಬೆಳಗ್ಗೆ ಮಾಮೂಲಿ ಇದ್ದೇ ಇರುತ್ತಲ್ಲ, ಒಬ್ಬಟ್ಟು ಮಾಡಬೇಕು, ಕಾಳು ಗೊಜ್ಜು, ಹೆಸ್ರುಬೇಳೆ, ಒಂದು 2-3 ಥರ ಪಲ್ಯಗಳು, ಮತ್ತು ಬೆಳಗ್ಗೆನೇ ಪೂಜೆ, ಹಬ್ಬದ ಕೆಲಸ ಎಷ್ಟೆಲ್ಲ ಇರುತ್ತೆ ನೋಡಿ. ನಿನ್ನೆ ಮೊನ್ನೆ 3 ದಿವಸದಿಂದ ಮಾಡ್ತಿದ್ರೂ ಮುಗಿಯೋದೇ ಇಲ್ಲ. ಇನ್ನು ಅದು ಮರ್ತೋಗ್ಬಿಟ್ಟಿದೆ ಅಂತ ಒಂದು 20 ಸರಿ ಅಂಗಡಿ ಕಳಿಸೋದು, ಅಂಗಡಿಯಿಂದ ತಗೊಂಬಂದ್ಮೇಲೆ ಅಯ್ಯೋ ಅದನ್ನು ತರಿಸ್ಬೇಕಾಗಿತ್ತಲ್ವ ಅಂದ್ಕೊಳ್ಳೋದು. ಹಂಗಾಗಿ ಒಂದು ವಾರದಿಂದ ಅದ್ರ ಬಗ್ಗೆ ಓಡಾಡ್ದು. ಇವತ್ತೆಲ್ಲ ಬರೀ ದೇವ್ರ ಮನೆ ಕ್ಲೀನಿಂಗು, ಅಡುಗೆ ಮನೇಲಿ ತಿಂಡಿಗಳು, ಮತ್ತು ವರ್ಷ ಚಕ್ಲಿ ಎಲ್ಲ ಮಾಡ್ಕೊತಿದ್ದೆ. ಈ ಸರಿ ಎಲ್ಲ ತರಿಸ್ಬಿಟ್ಟಿದ್ದೀನಿ, ಏನು ಮಾಡೋಕ್ಕೆ ಹೋಗೋದಿಲ್ಲ. ಕರ್ಜಿಕಾಯಿ ಮತ್ತು ಡ್ರೈ ಫ್ರೂಟ್ಸ್ ಉಂಡೆ, ಒಬ್ಬಟ್ಟು, ಈ 3ನ್ನ ರೆಡಿ ಮಾಡಿಕೊಂಡು ಬೆಳಗ್ಗೆ ಹೊತ್ತಿನಂತೆ ಒಂಚೂರು ರವೆ ಹುರಿದು ಇಟ್ಕೊಂಡಿದ್ದೀನಿ. ಸಜ್ಜಿಗೆ ಮಾಡ್ಕೊಂಬಿಡ್ತೀನಿ ಸ್ನೇಹಿತರೆ. ಲಕ್ಷ್ಮಿಗೆ ಪ್ರಿಯವಾದಂತಹ ಸಜ್ಜಿಗೆ ಅಂತಲೇ ನಾವು ಹೇಳ್ಬೋದು. ಹೆಸ್ರುಬೇಳೆ ಪಾಯಸನ ನೇನ ಟೈಮ್ ಇದ್ದರೆ ಮಾಡ್ತೀನಿ, ಅಂದರೆ ಸಜ್ಜಿಗೆನೇ ಮಾಡಿಬಿಟ್ಟು ದೇವ್ರ ಮುಂದೆ ಇಟ್ಬಿಟ್ಟು ಆ ತಾಯಿನ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ನಾವು ಅವ್ರನ್ನ ಆಹ್ವಾನ ಮಾಡಿಕೊಂಡು ಮನಸ ಇಚ್ಛ ನಾವು ಬೇಡ್ಕೊಳ್ಳೋಣ. ವರಮಹಾಲಕ್ಷ್ಮಿ ಹಬ್ಬ ಎಲ್ಲರಿಗೂ ಒಳ್ಳೇದು ಮಾಡಲಿ. ಆದಷ್ಟು ಎಲ್ಲರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋಕ್ಕೆ ಪ್ರಯತ್ನ ಪಡಿ. ಅದನ್ನು ಬಿಟ್ಟರೆ ತಿರ್ಗಾ ಸಂಜೆ ಗೋಧೂಳಿ ಸಮಯ ಇದೆ. ಮತ್ತು ನಾನು ಮೊನ್ನೆ ಹೇಳ್ದಂಗೆ ಏನು ಒಂದು ಯಮಗಡಗಾಲ ಆಗಿರ್ಬೋದು, ಒಂದು ರಾಹುಗಾಲ ಆಗಿರ್ಬೋದು, ಇವೆಲ್ಲನೂ ಬಿಟ್ಟು ನೀವು ವಿಶೇಷವಾಗಿ ಒಂದು ಪೂಜೆ ಮಾಡ್ಕೋಬೋದು ಸ್ನೇಹಿತರೆ. ಮತ್ತು ರಾತ್ರಿ ಹೊತ್ತು ನೀವು ಏನೇ ಒಂದು ಬಾಗಿಲು ತೊಳೆದು ಒಂದು ರಂಗೋಲಿ ಬಿಟ್ಕೊಂಡಿದ್ರು ಬೆಳಗ್ಗೆಗೆ ಇನ್ನೊಂದು ಸ್ವಲ್ಪ ಅದು ಒಂದು ಪಕ್ಕದಲ್ಲಿ ಒಂದು ಚೊಂಬಾದರೂ ನೀರು ಹಾಕ್ಬಿಟ್ಟು ಒಂದು ಚಿಕ್ಕದಾಗಿ ಒಂದು ಸ್ಟಾರು ಅಥವಾ ಒಂದು ಕಮಲದ ದಳದ ಒಂದು ರಂಗೋಲಿನ ಬಿಡಿಸಿ ಆ ನಂತರ ನೀವು ಮುಂದಿನ ಒಂದು ಪೂಜೆ ಕಾರ್ಯಕ್ರಮನ ಮುಂದುವರಿಸಿ. ಯಾಕಂದರೆ ಮುಂಜಾನೆ ಎದ್ದಿದ ತಕ್ಷಣ ನಾವು ಮೊದಲು ಬಾಗಿಲಿಗೆ ನೀರು ಹಾಕೋದ್ರಿಂದನೇ ನಮ್ಮ ಮನೆಗೆ ಲಕ್ಷ್ಮಿ ಬರೋದು ಸ್ನೇಹಿತರೆ. ಮತ್ತು ರಂಗೋಲಿನೇ ನಾವು ಲಕ್ಷ್ಮಿ ಒಂದು ದೇವರು ಅಂತೇಳಿ ನಾವು ಸಂಕಲ್ಪ ಮಾಡಿರ್ತೀವಿ. ಹಂಗಾಗಿ ಪ್ರತಿಯೊಬ್ಬರೂ ಏನೇ ನೀವು ರಾತ್ರಿ ತೊಳೆದು ಇಟ್ಕೊಂಡಿದ್ರು ಬೆಳಗ್ಗೆ ಮರಿದಂಗೆ ನೀವು ಈ ಒಂದು ಬಾಗಿಲಿಗೆ ನೀರು ಹಾಕ್ಕೊಂಡು, ಹೊಸ್ಲು ಮುಂದೆ ನೀರು ಹಾಕ್ಕೊಂಡು, ಹೊಸ್ಲಿಗೆಲ್ಲ ಒಂದು ಅಲಂಕಾರ ಮಾಡಿ, ಹಸಿರು ತೋರಣಗಳ್ನ ಕಟ್ಕೊಂಡು, ಬಾಳೆಕಂದೆಲ್ಲ ಕಟ್ಕೊಂಡು, ಇವೆಲ್ಲ ನೈಟೇ ರೆಡಿ ಮಾಡ್ಕೊಬೋದು. ತೋರಣ, ಬಾಳೆಕಂದೆಲ್ಲ ಒಂದು 2 ಕಡ್ಡಿ ಮಾತ್ರ ಬೆಳಗ್ಗೆ ಎದ್ದು ಸಿಗಿಸ್ಕೋಬೋದು ಸ್ನೇಹಿತರೆ. ಇನ್ನು ಮಿಕ್ಕಿದ ಪೂಜೆಗಳೆಲ್ಲ ನೀವು ಯಥಾಶಕ್ತಿ ಒಂದು ಪೂಜೆ ಮಾಡಿ ಮತ್ತು
ಲಕ್ಷ್ಮೀ ಅಷ್ಟೋತ್ತರ, ಲಲಿತಾ ಸಹಸ್ರನಾಮ ಇವೆಲ್ಲ ನೀವು ಹೇಳ್ಕೊತ ಒಂದು ಆರಾಧನೆ ಮಾಡ್ಕೊಂಬನ್ನಿ. ಆಮೇಲೆ ಸಂಜೆ 6:45 ಆಗೋಯ್ತು. ಆಮೇಲೆ ರಾಯರ ಮಠಕ್ಕೆ ಹೋಗಿ ಪ್ರತಿ ಗುರುವಾರ ರಾಯರನ್ನ ಒಂದು ದರ್ಶನ ಮಾಡ್ಕೊಬರ್ತೀನಿ ಸ್ನೇಹಿತರೆ. ದರ್ಶನ ಮಾಡ್ಕೊಂಬಂದೆ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಾಳೆದೊಂದು ವಿಡಿಯೋ ಮಾಡ್ತೀನಿ. ಇವತ್ತಿಂದು ನನ್ನ ಮನೆ ಇಷ್ಟು ಕೆಲಸ ಮಾಡ್ಕೊಂಡಿರೋದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೀನಿ. ಕೆಲಸನೂ ಮಾಡಿಕೊಂಡು ವಿಡಿಯೋನೂ ಮಾಡಿಕೊಂಡು ಬಂದಂಥವ್ರಿಗೆ ಸೀರೆನೂ ಒಂದು ವ್ಯಾಪಾರ ಮಾಡಿಕೊಂಡು ಫುಲ್ ಹಾರ್ಡ್ ವರ್ಕ್ ಆಗಿಬಿಟ್ಟಿದ್ದೀನಿ ನಾನಂತೂ. ನನಗೇ ಗೊತ್ತಿಲ್ಲ. ಅದರಲ್ಲೂ ಫೋನು ವಿಡಿಯೋನ ಎಡಿಟ್ ಮಾಡಿಕೊಂಡು ಅದನ್ನು ಇನ್ಸ್ಟಾಗ್ರಾಮ್ಗೆ ಒಂದು ಹಾಕಬೇಕು, ಯೂಟ್ಯೂಬ್ಗೆ ಒಂದು ಹಾಕಬೇಕು, ಫೇಸ್ಬುಕ್ ಒಂದು ಹಾಕಬೇಕು. ಭಾಳ ಕೆಲಸ ಇದೆ ಸ್ನೇಹಿತರೆ. ಈ ಎಲ್ಲ ರಿಸ್ಕಲ್ಲೂ ಜೀವನ ಮಾಡ್ತಾಯಿದ್ದೀವಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಎಲ್ಲರೂ ಒಂದು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಪೂಜೆ ಮುಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ಹರಿ ಓಂ.